ಒಂದು ಒಳ್ಳೆ ಆರೋಗ್ಯಕರವಾದ ಹೊಸ ರೆಸಿಪಿ ಆ್ಯಂಡ್ ಮಾರ್ನಿಂಗ್ ಬ್ರೇಕ್ಫಾಸ್ಟ್. ಆಮೇಲೆ ಇವತ್ತು ಗುರುವಾರ ಮತ್ತು ಶುಕ್ರವಾರದ ಮಿನಿ ವ್ಲಾಗ್ ಅಂತಲೇ ಹೇಳ್ಬೋದು. ಚಿಕ್ಕದಾಗಿ ಚೊಕ್ಕವಾಗಿ ಒಂದು ವಿಡಿಯೋ ವ್ಲಾಗ್ ಮಾಡಿದ್ದೀನಿ. ಈ ವಿಡಿಯೋನ ಸ್ಕಿಪ್ ಮಾಡಿದಿರ ಕೊನೆವರೆಗೂ ನೋಡಿ. ಆ್ಯಕ್ಚುಲಾಗಿ ಉತ್ತರ ಕರ್ನಾಟಕದವರು ಮುಟ್ಕಿ ಅಂತ ಹೇಳ್ತಾಯಿದ್ರು. ಸೊ ಅದು ಯಾವ ರೀತಿ ಮಾಡೋದು, ಅದು ಹೇಗಿರುತ್ತೆ ಅಂತ ನನಗೆ ನಿಜ ಗೊತ್ತಿರಲಿಲ್ಲ ಯಾವ ರೀತಿ ಮಾಡೋದು ಅಂತ. ಸೊ ಲಾಸ್ಟ್ ಹೀಗೆ ಯೂಟ್ಯೂಬಲ್ಲಿ ನೋಡಬೇಕಾದ್ರೆ ಹಳ್ಳಿ ಮನೇಲಿ ಮಾಡ್ತಾಯಿದ್ದಾರೆ ಅಂತ ಗೊತ್ತಾಯಿತು. ಸೊ ನಾವು ಯಾಕೆ ಅವರು ಅಂದರೆ ಜೋಳದ ಹಿಟ್ಟಿಂದ ಮಾಡ್ತಾರಲ್ವ. ಸೊ ನಾವು ಗೋಧಿ ಚಪಾತಿಯಲ್ಲಿ ನಾವು ಯಾಕೆ ಮಾಡಬಾರ್ದು ಅಂತೇಳಿ ಟ್ರೈ ಮಾಡಿದೆ. ಹೊಸ್ದಾಗಿ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು, ಸೂಪರಾಗಿತ್ತು. ಸೊ ನಾನು ಇಲ್ಲಿ 3-4 ಚಪಾತಿ ಹಿಟ್ಟನ್ನ ಕಲಿಸ್ಕೊಂಡೆ. ಈ ಮಿಶ್ರಣಕ್ಕೆ ನಾನು ಬೆಳ್ಳುಳ್ಳಿ, ಜೀರಿಗೆ, ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ಉಪ್ಪನ್ನ ಹಾಕ್ಕೊಂಡು ಸೊ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಈಗ ನಾನು ಒಂದು ಸ್ವಲ್ಪ ಚಪಾತಿಗಿಂತ ಸ್ವಲ್ಪ ಅಂದರೆ 2 ಚಪಾತಿ ಆಗೋ ಜಾಗದಲ್ಲಿ 1 ಚಪಾತಿ ಆಗೋ ಥರ ನಾನು ಲಟ್ಟಿಸ್ಕೊಂಡಿರೋದು. ಸೊ ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿ ನೀಟಾಗಿ ಬೇಯಿಸ್ಕೊಳ್ಳೋಣ. ಇಲ್ಲಿ ನಾನು ತುಪ್ಪ ಹಾಕಿ ಬೇಯಿಸ್ಕೊಳ್ಳೋಣ ಅಂತ ಅಂದನಲ್ಲ, ಸೊ ಇದಕ್ಕೆ ನಾನು ಡೈರೆಕ್ಟಾಗಿ ತುಪ್ಪ ಹಾಕ್ತಾಯಿಲ್ಲ. ಪ್ಲೇನಾಗಿ ಎಣ್ಣೆ ತುಪ್ಪ ಏನು ಬಳಸ್ತೀರ ಈ ರೀತಿ ಬೇಯಿಸ್ಕೊಂಡು ಅದಕ್ಕೆ 1 ಸ್ಪೂನ್ ತುಪ್ಪ ಹಾಕಿ, ಅಂದರೆ ಹೆಂಚು ಕಾವಲಿಯಿಂದ ತೆಗ್ದಿದ ತಕ್ಷಣ ನಾವು ಇದನ್ನು ಮಾಡ್ಕೋಬೇಕಾಗತ್ತೆ. ಹಾರದ್ಮೇಲೆ ಮಾಡಿಕೊಂಡ್ರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಸೊ ಖಾರ ಮತ್ತು ತುಪ್ಪ ಎರಡನ್ನೂ ರೊಟ್ಟಿಗೆ ಹಾಕಿ ಈ ಥರ ಇದರಲ್ಲಿ ಕುಟಾಣಿಲಿ ಕುಟ್ಟಿ, ಸೊ ಇದನ್ನು ರುಬ್ಬೋದಕ್ಕೆ ಅಂತ ಒಂದು ಕಲ್ಲು ಬರುತ್ತೆ. ಸೊ ಅದರಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತಂತೆ. ಸೊ ನಮ್ಮನೇಲಿ ಏನಿತ್ತು ನಾನು ಅದನ್ನು ಯೂಸ್ ಮಾಡ್ಕೊಂಡಿದ್ದೀನಿ. ಸೊ ಈ ರೀತಿ ಚೆನ್ನಾಗಿ ಕುಟ್ಟಿದ್ರೆ ಈ ರೀತಿ ಪದರವಾಗಿ ಬಿಟ್ಕೊಳ್ಳುತ್ತೆ. ಸೊ ಇದನ್ನು ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದನ್ನು ಇವಾಗ ನಾವು ಒಂದು ಹಿಟ್ಟು ಅಂದರೆ ಮುದ್ದೆ ಮಾಡ್ತೀವಲ್ಲ ಆ ರೀತಿ ಮಾಡಿಕೊಂಡ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಅದು ಪರಿಮಳ ತಿಂದು 2 ಅವರ್ ಆದರೂ ಕೈಯಿಂದ ಸ್ಮೆಲ್ ಹೋಗಿರಲ್ಲ, ಅಷ್ಟು ಘಮ ಅಂತ ಇರುತ್ತೆ. ತುಂಬ ಚೆನ್ನಾಗಿತ್ತು. ಫಸ್ಟ್ ಟೈಮ್ ಟ್ರೈ ಮಾಡಿದ್ದಕ್ಕೂ ತುಂಬಾ ಇಷ್ಟಪಟ್ಟು ನಮ್ಮ ಮನೇಲಿ ತಿಂದರು. ತೇಜು ಆಗಲಿ ನಮ್ಮ ಮನೆಯವರಾಗಲಿ ಫಸ್ಟ್ ಟೈಮ್ ಟ್ರೈ ಮಾಡಿದ್ದಕ್ಕೂ ತುಂಬ ಇದಾಯಿತು. ಸೊ ಈ ಥರ ಸ್ಮ್ಯಾಶ್ ಮಾಡಿ ಕೈಯಲ್ಲಿ, ಬೇಕು ಅಂದರೆ ಇನ್ನೂ ಸ್ವಲ್ಪ ತುಪ್ಪ ಹಾಕ್ಕೊಂಡು ಸ್ಮ್ಯಾಶ್ ಮಾಡ್ಕೋಬೋದು. ಬಟ್ ನಾನಿಲ್ಲಿ 1 ಸ್ಪೂನ್ ಆಗೋಷ್ಟು ತುಪ್ಪ ಹಾಕಿದ್ನಲ್ಲ, ಹಾಗಾಗಿ ಸೊ ಈ ರೀತಿ ಮುದ್ದೆ ಕಟ್ಕೋಬೇಕು ಕೈಯಲ್ಲಿ. ಇದನ್ನು ಮೊಸರು ಜೊತೆ ಅಥವಾ ಚಟ್ನಿ ಜೊತೆ ತಿಂದರೆ ಯಮ್ಮಿಯಾಗಿರುತ್ತೆ. ಎರಡೂ ಬೇಡ, ನಾನು ಪ್ಲೇನಾಗೆ ತಿಂತೀನಿ ಅಂದ್ರೂ ಸೂಪರಾಗಿರುತ್ತೆ. ಆ ಮಿಶ್ರಣಕ್ಕೆ ಏನು ಹಾಕೋದು ಅಂತ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ಸೊ ಅದಕ್ಕೆ ಏನು ಹಾಕ್ತೀವಿ ಅಂದರೆ ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಉಪ್ಪು, ಕೊತ್ತಂಬರಿ ಸೊಪ್ಪು, ಜೀರಿಗೆ 5 ಮಿಶ್ರಣನ ಹಾಕಿ ಒಂದು ರುಬ್ಕೊಂಡು ಮಿಶ್ರಣನ ಈ ರೀತಿ ನಾನು 4 ಉಂಡೆಗಳನ್ನ ಮಾಡ್ಕೊಂಡಿದ್ದೆ. ಸೊ ತೇಜು ನಮ್ಮ ಮನೆಯವ್ರಿಗೆ ನನಗೆ ಅಂತ 3 ಜನ ಇದ್ದೀವಲ್ಲ 4 ಉಂಡೆ ಮಾಡ್ಕೊಂಡ್ವಿ. ಸೊ 1 ಉಂಡೆ ತಿನ್ನೋಷ್ಟರಲ್ಲೇ ನನಗೆ ಹೊಟ್ಟೆ ಫುಲ್ ಆಯಿತು. ಸೊ ಅದನ್ನು ನಾವು ಮೊಸರು ಜೊತೆಗೆ ತಿಂದ್ವಿ. ತುಂಬ ಯಮ್ಮಿಯಾಗಿ ಚೆನ್ನಾಗಿತ್ತು. ಸೊ ಹಾಗೆ ತೇಜುನು ಸಹ ಡ್ರಾಯಿಂಗ್ ಬಿಡಿಸ್ತೀನಮ್ಮ ಅಂದ. ಹನುಮಾನ್ ಫೇಸ್ನ, ಆಂಜನೇಯ ಫೇಸ್ ಎಷ್ಟು ಚೆಂದ ಬಿಡಿಸಿದ್ದಾನೆ ನೋಡಿ ಡ್ರಾಯಿಂಗು. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರಿಗೆಲ್ಲ ಇಷ್ಟ ಆಯಿತು ನನ್ನ ಮಗ ಬರೆದಿರೋ ಡ್ರಾಯಿಂಗು. ಆ್ಯಸ್ ಯೂಶಲ್ ಫ್ರೈಡೇ ಮಾರ್ನಿಂಗ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಸೊ ನೋಡಿ ಮಳೆ ಯಾವ ರೀತಿ ಬೀಳ್ತಿದೆ ಅಂತ. ಸೊ ಬೆಳಗ್ಗೆನೇ ಮಳೆ ಸ್ಟಾರ್ಟ್ ಆಗಿತ್ತು. ಸೊ ಅಲ್ಲಿಂದ ಬೆಳಗ್ಗೆನೇ ನಾನು ಬೆಂಡೆಕಾಯಿ ಪಲ್ಯ ಚಪಾತಿ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೆ. ಸ್ಕೂಲ್ಗೆ ತೇಜುನ ರೆಡಿ ಮಾಡಿ ಸೊ ಕಳಿಸ್ಕೊಡ್ತಾಯಿದ್ದೀನಿ. 6:50ಗೆಲ್ಲ ವ್ಯಾನ್ ಬರೋದ್ರಿಂದ ಸೊ ಅವ್ನು ಬೇಗನೆ ರೆಡಿ ಆಗಬೇಕು. ಸ್ಕೂಲಲ್ಲಿ 2 ಟೈಮು ಒಂದೇ ತಿಂಡಿ ತಿನ್ನಬೇಕು ಅಂದರೆ ಅವನಿಗೂ ಬೇಜಾರಾಗುತ್ತೆ ಅಂತ ಹೇಳಿ ಬ್ರೇಕ್ಫಾಸ್ಟ್ಗೆ ಉಪ್ಪಿಟ್ಟು ಮಾಡಿದ್ದೆ, ಲಂಚ್ಗೆ ಚಪಾತಿ ಬೆಂಡೆಕಾಯಿ ಪಲ್ಯನ ಮಾಡಿ ಕಳಿಸಿದ್ದೆ. ಅವನಿಗೆ ಬೆಂಡೆಕಾಯಿ ಅಂದರೆ ತುಂಬ ಇಷ್ಟ. ಸೊ ಮಾಡಿ ಈ ರೀತಿ ವೆರೈಟಿಯಾಗಿ ಕೊಟ್ಟರು ಮಕ್ಕಳು ಒಂದೇ ತಿನ್ನೋದಕ್ಕೂ ಅವ್ರಿಗೂ ಬೇಜಾರಾಗ್ತಿರತ್ತಲ್ವ. ಈ ರೀತಿ ವೆರೈಟಿ ಮಾಡಿಕೊಟ್ರು ಅವರು ಖುಷಿಯಾಗಿ ತಿಂತಾರೆ. ಸೊ ಹಾಗೆ ಶುಕ್ರವಾರ ಆಗಿರೋದ್ರಿಂದ ಎಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಮನೆಯೆಲ್ಲ ಪೂಜೆ ಎಲ್ಲ ಮುಗೀತು. ಹಾಗೆ ವಾಷಿಂಗ್ಗೆ ಬಟ್ಟೆ ಹಾಕಿ ನಾನು ದೇವಸ್ಥಾನಕ್ಕೆ ಬಟ್ಟೆ ಎಲ್ಲ ವಾಶ್ಗೆ ಹಾಕಿ ಸೊ ಈಗ ನಾನು ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀನಿ. ಸೊ ಟೈಮು 10:10 ಆಗಿದೆ. ಸೊ ಇಲ್ಲೇ ಮನೆ ಹತ್ರ ನಿಯರೆಸ್ಟ್ ಇರೋದು. ಸೊ ಈಗ ಹೊರಡ್ತಾ ಇದ್ದೀನಿ. ಬನ್ನಿ ದೇವಸ್ಥಾನಕ್ಕೆ ಹೋಗಿ ನನ್ನ ಜೊತೆಗೆ ನಿಮಗೂ ಸಹ ದರ್ಶನನ ಕೊಡಿಸ್ತೀನಿ. ಬನ್ನಿ.
ಗುರುವಾರ ನೈಟು ಮತ್ತು ಶುಕ್ರವಾರ ಬೆಳಗ್ಗೆ ವ್ಲಾಗು ಇದಾಗಿತ್ತು. ಸೊ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್.